ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕರ್ನಾಟಕ ಪ್ಲಾನ್ಸ್ KHIR ಸಿಟಿ. ಕರ್ನಾಟಕ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ, ನಾಲೆಜ್, ಹೆಲ್ತ್ ಕೇರ್, ಇನೋವೇಷನ್ ಹಾಗೂ ರಿಸರ್ಚ್ ಸಿಟಿಯನ್ನು ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರಲ್ಲಿ ಡೆವಲಪ್ ಮಾಡ್ತಾರಂತ. ಇದರಿಂದ ಅವರಿಗೆ 40,000 ಕೋಟಿ ಇನ್ವೆಸ್ಟ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಸೆಕ್ಟರ್ಸಲ್ಲಿ, ಹಾಗೂ 80,000 ಜಾಬ್ಸು ಇದರಿಂದ ಕ್ರಿಯೇಟ್ ಆಗ್ಬೋದು. ಈ ಹೊಸ ಒಂದು ಸಣ್ಣ ಸಿಟಿ ಬೆಂಗಳೂರಿಂದ 60 ಕಿಲೋಮೀಟರ್ಸ್ ಒಳಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಸಿಮಿಲರ್ ಟು ಸಿಂಗಪೂರ್ಸ್ ಬಯೋಪಾಲಿಸ್ ಕ್ಲಸ್ಟರ್ ಹಾಗೂ ಜಪಾನ್ದು ಕೋಬೆ ಬಯೋಮೆಡಿಕಲ್ ಇನೋವೇಷನ್ ಕ್ಲಸ್ಟರ್. ಪ್ರಪೋಸ್ಡ್ KHIR ಸಿಟಿ ಅಲ್ಲಿ ಗ್ಲೋಬಲ್ ಹಾಗೂ ನ್ಯಾಷನಲ್ ಹಾಸ್ಪಿಟಲ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಪ್ರೈವೇಟ್ ಕಂಪ್ನೀಸ್ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟು. ಹಾಗೂ ಕರ್ನಾಟಕದಲ್ಲಿ 60% ಆಫ್ ಇಂಡಿಯಾಸ್ ಬಯೋಟೆಕ್ ಕಂಪ್ನೀಸ್ ಇಲ್ಲೇ ಇದೆ. ಆ್ಯಂಡ್ 350 ಮೆಡಿಕಲ್ ಡಿವೈಸಸ್ ಆ್ಯಂಡ್ ಸಪ್ಲೈ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಕರ್ನಾಟಕದಲ್ಲೇ ಆಪರೇಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ಗೋಲ್ಡ್ ಸೇಲ್ಸ್ ವಾಲ್ಯೂಮ್ ಲೈಕ್ಲಿ ಟು ಶೂಟ್ ಅಪ್ ಬೈ 20%. ಈ ದಂತೆರಾಸ್ ಅಥವಾ ದೀಪಾವಳಿ ಟೈಮಲ್ಲಿ ಗೋಲ್ಡ್ ಹಾಗೂ ಸಿಲ್ವರ್ದು ಸೇಲ್ಸು ತುಂಬ ಜಾಸ್ತಿ ಆಗುತ್ತೆ. ಹಾಗೂ ಈ ವರ್ಷ 20% ಜಾಸ್ತಿ ಕಂಪೇರ್ ಟು ಲಾಸ್ಟ್ ಇಯರು ಟ್ರೇಡರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ಫುಟ್ಫಾಲ್ಸ್ ಬಂದಿದೆ ಆಲ್ರೆಡಿ, ಹಾಗೂ ಆನ್ಲೈನಲ್ಲೂ ತುಂಬ ಜ್ಯುವೆಲ್ರಿ ಸೇಲ್ಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನೋ ಗುಡ್ ನ್ಯೂಸ್ ಅಂದರೆ ಗೋಲ್ಡ್ ಪ್ರೈಸಸ್ ಲಾಸ್ಟ್ 10 ದಿನ ಅಂತ ಬಿದ್ದಿದೆ. 63,000 per 10 grams ಇತ್ತು ಒಂದು 10 ದಿವಸ ಹಿಂದೆ. ನಾರ್ಮಲ್ ಆಗಿ ಈ ಟೈಮಲ್ಲಿ 20-30 ಟನ್ ಗೋಲ್ಡ್ ಸೇಲ್ ಆಗುತ್ತೆ. ಹಾಗೂ 60% ಆಫ್ ದ ಸೇಲ್ಸು ಸೌತ್ ಹಾಗೂ ವೆಸ್ಟ್ ಇಂಡಿಯಾಲಾಗುತ್ತೆ, ಮತ್ತು ನಾರ್ತ್ ಮತ್ತು ಈಸ್ಟಲ್ಲಿ ಬಾಕಿ 40% ಆಗುತ್ತೆ. ನ್ಯೂಸ್ ನಂಬರ್ 3, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಅಪ್ 22% at 10.6 lakh crores. ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಯೂನಿಯನ್ ಗೌರ್ಮೆಂಟ್ದು 27% ಜಾಸ್ತಿ ಆಗಿದೆ ಈ ವರ್ಷ. ಇಲ್ಲಿವರೆಗೆ 10.6 lakh crores ಆಗಿದೆ. ಹಾಗೂ ಕಂಪೇರ್ ಟು ದ ಫುಲ್ ಇಯರ್ ಬಜೆಟು 58% ಆಲ್ರೆಡಿ ಕಲೆಕ್ಟ್ ಆಗಿದೆ. ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ಸು 12.48% ಜಾಸ್ತಿ ಆಗಿದೆ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು 31.77% ಜಾಸ್ತಿ ಆಗಿದೆ. 2023-24 ಬಜೆಟಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಟಾರ್ಗೆಟು 18.23 lakh crores ಇದೆ. ಹಾಗೂ ಅದು 9.75% ಇನ್ಕ್ರೀಸು ಕಂಪೇರ್ ಟು ದ ಪ್ರೀವಿಯಸ್ ಇಯರ್ 2022-23 ಫೈನಾನ್ಷಿಯಲ್ ಇಯರು. ಆವಾಗ 16.61 lakh crores ಕಲೆಕ್ಟ್ ಆಗಿತ್ತು. ನ್ಯೂಸ್ ನಂಬರ್ 4, ONGC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಸೆಪ್ಟೆಂಬರ್ 2022 1,68,656 ಕೋಟಿ. ಜುಲೈ ಟು ಸೆಪ್ಟೆಂಬರ್ 2023 1,46,874 crores, 13% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 6,830 crores-ಇಂದ 16,553 crores ಆಗಿದೆ, 142% ಜಾಸ್ತಿ ಆಗಿದೆ. ಗುಡ್ ಪರ್ಫಾರ್ಮೆನ್ಸು ಕಂಪ್ನಿದು. ಶೇರ್ಸು ನಾಳೆ ಹಾಗೂ ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಇಂಡಸ್ಟ್ರಿಯಲ್ ಔಟ್ಪುಟ್ 5.8% ಜಾಸ್ತಿ ಆಗಿದೆ ಸೆಪ್ಟೆಂಬರಲ್ಲಿ ಕಂಪೇರ್ ಟು ದ ಸೇಮ್ ಮಂತು ಲಾಸ್ಟ್ ಇಯರು. ಹಾಗೂ ಇದು ಸ್ಲೋಯೆಸ್ಟ್ ಗ್ರೋತ್ ಇನ್ ದ ಲಾಸ್ಟ್ 3 months. ಮುಹೂರ್ತ ಟ್ರೇಡಿಂಗ್ ಅಂತ ನಾಳೆ ನಡೀತದೆ ಸ್ಟಾಕ್ ಮಾರ್ಕೆಟ್ಸಲ್ಲಿ 6:15 7:15. ನಾಳೆ ಸಂಡೇ ಆದರೂ ಇದೊಂದು ಸ್ಪೆಷಲ್ ಡೇ. ಹಾಗೂ ಅದರ ಬಗ್ಗೆ ಇವತ್ತೊಂದು ವಿಡಿಯೋ ಬರ್ತಾ ಇದೆ, ಅದನ್ನು ಮಿಸ್ ಮಾಡದೆ ನೋಡಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.